ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಸ್ಟಾ ಬೈ ಸುನಿ. ನಾನಿವತ್ತು ಬೆಳಗ್ಗೆ ಎದ್ದು ನಮ್ಮ ಅಮ್ಮ ಮಾಡಿರೋ ಚಿತ್ರಾನ್ನ ತಿಂದ್ಕೊಂಡು ಸ್ವಲ್ಪ ಕೆಲಸದ ಮೇಲೆ ಬೆಂಗಳೂರಿಗೆ ಹೊರಟೆ. ಆನ್ ದ ವೇ ನಮ್ಮ ಆರೋಹಳ್ಳಿ ಬೈಪಾಸ್ ರೋಡ್ ಹತ್ರ ಪೊಲೀಸ್ನವರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡದೇ ಇರೋರಿಗೆ ಫೈನ್ ಹಾಕ್ತಾಯಿದ್ರು. ಆದರೂ ಈ ವೀಕೆಂಡ್ ಟೈಮಲ್ಲಿ ಈ ರೋಡು ಸ್ವಲ್ಪ ನ್ಯಾರೋ ಮತ್ತು ವೈಡ್ ಆಗಿದೆ ಅಂದ್ಬಿಟ್ಟು ಸ್ವಲ್ಪ ವೀಲಿಂಗ್ ಮಾಡೋರು ಮತ್ತು ಓವರ್ ಸ್ಪೀಡಾಗಿ ಬರೋರು ತುಂಬ ಜಾಸ್ತಿ ಇದ್ದಾರೆ ರೋಡಲ್ಲಿ. ನಾನೇನಪ್ಪ ಹೇಳೋದು ಅಂದರೆ, ವೆಹಿಕಲ್ಸು ನಮ್ಮ ಕಂಟ್ರೋಲಲ್ಲಿರಬೇಕು. ನಾವು ವೆಹಿಕಲ್ಸ್ ಕಂಟ್ರೋಲ್ಗೆ ಹೋಗಬಾರ್ದು. ಆಗ ಆಕ್ಸಿಡೆಂಟ್ಗಳು ತುಂಬಾ ಕಮ್ಮಿ ಆಗುತ್ತೆ. ಹಂಗೋ ಹಿಂಗೋ ಮಾಡಿ ಕಗ್ಲಿಪುರ ಎಲ್ಲ ದಾಟಿಕೊಂಡು ಹತ್ರ ಬಂದ್ವಿ. ಕೋಣನಕುಂಟೆ ಕ್ರಾಸ್ ಮುಂದೆ ಹೋಗ್ತಾ ಇದ್ದೀನಿ. ಈ ನಮ್ಮ ಕನಕಪುರ ರೋಡಲ್ಲಿ ಮೊದಲು ಬನಶಂಕರಿಯಿಂದ ಹಿಂದಕ್ಕೆ ಜಾಸ್ತಿ ಟ್ರಾಫಿಕ್ ಆಗ್ತಿತ್ತು. ಬಟ್ ಈಗೇನಂದರೆ ಹತ್ರ ಕಗ್ಲಿಪುರದ ಹತ್ರನೇ ಸ್ಟಾರ್ಟ್ ಆಗಿಬಿಡುತ್ತೆ ಜಾಮ್ ಆಗೋದಕ್ಕೆ. ತುಂಬಾ ಹೆವಿ ವೆಹಿಕಲ್ಸ್ ಓಡಾಡೋ ರೋಡಾಗಿ ಹೋಗಿದೆ ಈಗ ನಮ್ಮ ಕನಕಪುರ ರೋಡು. ಈ ಅಪಾರ್ಟ್ಮೆಂಟು ಅದು ಇದು ಬಂದಾಗಿಂದ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಮೊದಲೆಲ್ಲ ವರ್ತೂರು, ವೈಟ್‌ಫೀಲ್ಡು ಈ ಕಡೆ ಮಾತ್ರ ಟ್ರಾಫಿಕ್ ಜಾಸ್ತಿ ಆಗ್ತಾಯಿತ್ತು. ಬಟ್ ಈಗೇನಂದರೆ ಕನಕಪುರ ರೋಡಲ್ಲಿ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಬೆಂಗಳೂರು ಟ್ರಾಫಿಕ್ಕಿಗೆ ಫೇಮಸ್ಸು. ನಮ್ಮ ಕನಕಪುರ ರೋಡು ಬೆಂಗಳೂರಲ್ಲೇ ತುಂಬ ಫೇಮಸ್ಸು. ಇದು ನಮ್ಮ ಕನಕಪುರ ರೋಡ್ ಸರಕ್ಕೆ ಸಿಗ್ನಲ್ಲು. ಈಗ ನಾವು ಪಾಸ್ ಆಗ್ತಾ ಇರೋದು 3 ಸಿಗ್ನಲ್ ಆದಮೇಲೆ. 3 ಸಿಗ್ನಲ್ ಬೀಳೋ ತನಕ ರೋಡ್ ಕ್ರಾಸ್ ಮಾಡೋಕ್ಕಾಗಿರಲಿಲ್ಲ ಈ ಸಿಗ್ನಲ್ನ. ಮಿನಿಮಮ್ ಒಂದು 10 ರಿಂದ 12 ನಿಮಿಷ ಹಾಗೆ 3 ಸಿಗ್ನಲ್ ಪಾಸ್ ಆದಮೇಲೆ ಈ ಸಿಗ್ನಲ್ ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಔಟರ್ ರಿಂಗ್ ರೋಡಲ್ಲಿ. ಆಗಲೇ ನಾನು ಹೇಳ್ದಂಗೆ ನಾವೀಗ ಹೋಗ್ತಾ ಇರೋದು ಜಯದೇವ ಹಾಸ್ಪಿಟ್ಲ್ ಹತ್ರ. ಏನಪ್ಪ ಕೆಲಸ ಅಂತಂದರೆ, ಜಯದೇವ ಹಾಸ್ಪಿಟ್ಲಲ್ಲಿ 2.5 ಮಂತ್ಸ್ ಹಿಂದೆ ನಮ್ಮ ತಂದೆಗೆ ಸ್ವಲ್ಪ ಹುಷಾರಿರಲಿಲ್ಲ, ಅಡ್ಮಿಟ್ ಮಾಡಿದ್ವಿ. ಅದರಲ್ಲಿ ಒಂದಷ್ಟು ಬಿಲ್ ಎಕ್ಸ್ಟ್ರಾ ಪೇಮೆಂಟ್ ಮಾಡಿದ್ವಿ. ಗೌರ್ಮೆಂಟಿಂದ ಒಂದಷ್ಟು ಕ್ಲೇಮ್ ಆಗಿತ್ತು. ಬಟ್ ಅದನ್ನು ರೀಫಂಡ್ ಮಾಡಿಕೊಡ್ತೀವಿ ಅಂತ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ನವ್ರು ಹೇಳಿದರು. ಬಟ್ ಆ 3 ತಿಂಗಳಿಂದ 2.5 ತಿಂಗಳಿಂದನೂ ಫಾಲೋ ಅಪ್ ಮಾಡ್ತಿದ್ದೀನಿ. ಬಟ್ ಯಾವುದೇ ರೀತಿ ಇನ್ನೂ ರೀಫಂಡ್ ಬಂದಿಲ್ಲ. ಮತ್ತೆ ಕೇಳಿಕೊಂಡು ಚಾಮರಾಜಪೇಟೆಯಲ್ಲಿ ಗೌರ್ಮೆಂಟು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತ ಒಂದು ಆಫೀಸ್ ಇದೆ, ಅಲ್ಲಿ ಫಾಲೋ ಅಪ್ ಮಾಡ್ಕೊಳ್ಳೋಣ. ಇವ್ರ ಹತ್ರ ಒಂದು ಸಲ ಫೈನಲ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಹೋಗೋಣ ಅಂತ ಈಗ ಜಯದೇವ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ನೋಡೋಣ ಏನು ಹೇಳ್ತಾರೆ ಇವತ್ತು. ತಿರ್ಗಾ ಅದೇ ಸ್ಟೋರಿ ಹೇಳ್ತಾರಾ, ಇಲ್ಲ ಕ್ಲೇಮ್ ಬರಲ್ಲ ಅಂತ ಹೇಳ್ತಾರಾ, ನೋಡೋಣ. ಈಗ ಹೋಗಿ ನೋಡ್ತೀನಿ. ಇನ್ನೊಂದು ಸ್ವಲ್ಪ ದೂರ ಇದೆ, ಇನ್ನೊಂದು 4 to 5 ಕಿಲೋಮೀಟ್ರ್ ಇರ್ಬೋದು, 4 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ. ಅಲ್ಲಿ ಹೋಗಿ ಏನಾಗುತ್ತೆ ಅಂತ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ಕೊನೆಗೂ ಈ ಬೆಂಗಳೂರು ಟ್ರಾಫಿಕ್ಕಿಂದ ಮುಕ್ತಿ ಪಡ್ಕೊಂಡು ಜಯದೇವ ಆಸ್ಪತ್ರೆ ಹತ್ರ ಬನ್ನಿ ಒಳಗಡೆ ಹೋಗೋಣ, ಏನಾಗುತ್ತೆ ಅಂತ ನೋಡೋಣ. ಈಗ ಆಸ್ಪತ್ರೆ ಒಳಗಡೆ ಹೋಗ್ತಾ ಇದ್ದೀನಿ. ಈಗ ಹೋಗಿ ಅಲ್ಲಿ ಆರೋಗ್ಯ ಮಿತ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಮತ್ತು ಅಲ್ಲಿ ಇನ್ನೊಬ್ಬರು ರಾಘವೇಂದ್ರ ಸರ್ ಅಂತನೋ ಇದ್ದಾರೆ, ಅವ್ರನ್ನ ಮೀಟ್ ಮಾಡಬೇಕು. ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ನಾನು 3 ತಿಂಗಳಿಂದ ಬರ್ತಾನೇ ಇದ್ದೀನಿ, ಬಟ್ ಇನ್ನೂ ಸಾಲ್ವ್ ಆಗಿಲ್ಲ. ಈ ಸಲ ನೋಡ್ಕೊಳ್ಳೋಣ ಬನ್ನಿ ಏನಾಗುತ್ತೆ ಅಂತ. ಒಳಗಡೆ ಎಲ್ಲ ಮಾತಾಡ್ಕೊಂಡು ಬಂದೆ ಫ್ರೆಂಡ್ಸ್. ಅಲ್ಲಿ ಒಳಗಡೆ ನಾವು ಮಾತಾಡೋದನ್ನು ಶೂಟ್ ಮಾಡೋಕ್ಕಾಗಿಲ್ಲ. ಆಫೀಸ್ ಒಳಗಡೆ ವಿಡಿಯೋಗ್ರಫಿ ಎಲ್ಲ ಅಲೋ ಇರೋಲ್ಲ, ಅದರಿಂದ ಶೂಟ್ ಮಾಡಿಲ್ಲ. ಅದೇ ಇವತ್ತು ಕೂಡ ಇದು ಬಗೆಹರಿದಿಲ್ಲ. ಇನ್ನೊಬ್ಬರು ಸರ್ ಬರಬೇಕಿತ್ತು. ಇಲ್ಲಿ ಬೇರೆಯವರೆಲ್ಲ ಕೇಳಿದ್ರೆ ಇನ್ನೂ ಕ್ಲೈಮಿಗೆ ಕಳಿಸಿಲ್ಲ, ನಾವು ಕ್ಲೈಮ್ಗೆ ಹೋಗಿ ಬಂದಾದಮೇಲೆ ಏನು ಎತ್ತ ಅಂತ ಗೊತ್ತಾಗುತ್ತೆ ಅಂತಲೇ ಹೇಳ್ತಾಯಿದ್ದಾರೆ. ಅವ್ರು ಇನ್ನೊಬ್ಬರು ಸರ್ ಇದ್ದಿದ್ರೆ ಏನಾಗಿದೆ ಅಂತ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತಿತ್ತು. ಬಟ್ ಅವರು ಇವತ್ತು ಯಾವುದೋ ಮೀಟಿಂಗ್ ಇದೆ ಅಂದ್ಬಿಟ್ಟು ಇಂಪಾರ್ಟೆಂಟ್ ಮೀಟಿಂಗ್ಗೆ ಅಂತ ಹೋಗಿದ್ದಾರೆ. ಬಟ್ ಅವ್ರು ಸಿಕ್ಕಿಲ್ಲ. ನಾನು ವೆಯ್ಟ್ ಮಾಡಿದೆ, 1.5 ಅವರ್ ಮೇಲೆ ವೆಯ್ಟ್ ಮಾಡಿದೆ, ಸಿಕ್ಕಿಲ್ಲ. ಇನ್ನು ನೆಕ್ಸ್ಟ್ ಟೈಮ್ ಬರೋಣ ಅಂದ್ಬಿಟ್ಟು ಆಚೆ ಬಂದೆ. ಬಂದಿದ್ದ ಕೆಲಸ ಅಂತೂ ಆಗಿಲ್ಲ. ಅತ್ಲಾಗ ನೆಮ್ಮದಿಯಾಗಿ ಮನೆಗೆ ಹೋಗೋಣ ಅಂತ ಬಂದರೆ ಈ ಔಟರ್ ರಿಂಗ್ ರೋಡಲ್ಲಿ ಟ್ರಾಫಿಕ್ ಜಾಮಲ್ಲಿ ತಗ್ಲಾಕೊಂಡೆ ಇವರು. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ಏನಾಗುತ್ತೆ ಅಂತ ಅಪ್ಡೇಟ್ಸು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಸ್ಪಿಟಲಲ್ಲಿ ರೀಫಂಡು ಪ್ರೊಸೆಸ್ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾಗೆ ನನ್ನಂಥ ಸ್ಮಾಲ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಇನ್ಸ್ಟಾ ಬೈ ಸುನಿನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.